ನಮಸ್ಕಾರ. 20 ದಿನಗಳಿಂದ ಅಜ್ಞಾತವಾಸ. ಎಲ್ಲಿ ಹೋಗಿದ್ದೀಯಪ್ಪ ಪ್ರಜ್ವಲ್ ರೇವಣ್ಣ? 5 ಬಾರಿ ಬುಕ್ ಆಗಿದ್ದ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಆಗಿದ್ದೇಕೆ? ಮನೆಯವರಿಗೂ ಗೊತ್ತಿಲ್ಲ, ದಳಪತಿಗಳಿಗೂ ಸುಳಿವೇ ಇಲ್ಲ. ನಿತ್ಯಾನಂದನ ದಾರಿ ತುಳಿತಾನ ಹಾಸನದ ಪೆನ್ ಡ್ರೈವ್ ವೀರ. ಇದೇ ಇವತ್ತಿನ ಸುವರ್ಣ ಸ್ಪೆಷಲ್ ಅಜ್ಞಾತವಾಸಿ. ನಾನು ಅರುಣ್ ಹೂಗಾರ್. ಅಪ್ಪ ಅರೆಸ್ಟ್ ಆದ್ರೂ ವಾಪಸ್ ಬಾರದ ಮಗ, ಜನ್ಮ ಕೊಟ್ಟ ತಂದೆ ಜೈಲು ಸೇರಿದ್ರೂ ಮರಳಿ ಬಾರದ ಮಗ. ಎಲ್ಲಿದ್ದಾನೆ ಅಜ್ಞಾತವಾಸಿ? ಗೊತ್ತೇ ಇಲ್ಲ, ಪತ್ತೇ ಇಲ್ಲ ಅಂತಿದ್ದಾರೆ ದಳಪತಿ. ಲುಕ್ಔಟ್ ನೋಟಿಸ್ಗೂ ಕ್ಯಾರೆ ಇಲ್ಲ, ಬ್ಲೂ ಕಾರ್ನರ್ ನೋಟಿಸ್ಗೂ ಕಿಮ್ಮತ್ತೇ ಇಲ್ಲ. 20 ದಿನಗಳೇ ಕಳೆದ್ರೂ ವಾಪಸ್ ಬಂದಿಲ್ಲ ಪ್ರಜ್ವಲ್ ರೇವಣ್ಣ. ಹಾಗಾದ್ರೆ ಪ್ರಜ್ವಲ್ ಭಾರತಕ್ಕೆ ಬರೋದೇ ಇಲ್ವಾ? ನೆಲದ ಕಾನೂನಿಗೆ ತಲೆ ಬಾಗೋದೇ ಇಲ್ವಾ? ಪರ್ಮನೆಂಟ್ ಆಗಿ ವಿದೇಶದಲ್ಲಿ ಸೆಟ್ಲ್ ಆಗ್ತಾನ ಪೆನ್ ಡ್ರೈವ್ ವೀರ? 20 ದಿನಗಳಿಂದ ಅಜ್ಞಾತವಾಸ. ಎಲ್ಲಿ ಹೋಗಿದ್ದೀಯಪ್ಪ ಪ್ರಜ್ವಲ್ ರೇವಣ್ಣ? 5 ಬಾರಿ ಬುಕ್ ಆಗಿದ್ದ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಆಗಿದ್ದೆ. ಮನೆಯವರಿಗೂ ಗೊತ್ತಿಲ್ಲ, ದಳಪತಿಗೂ ಸುಳಿವೇ ಇಲ್ಲ. ಇಲ್ಲಿದ್ದಾಗಲೇ ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲಪ್ಪ. ವಿದೇಶಕ್ಕೆ ಹೋಗಿ ನನ್ನ ಜೊತೆ ಸಂಪರ್ಕಕ್ಕೆ ಬರ್ತಾರಾ? ಅವ್ರು ಎಲ್ಲಿದ್ದಾರೆ ಯಾರಿಗೂ ತಿಳಿದೇ ಇರ್ತಕ್ಕಂಥ ವಿಚಾರ ಇದು. ನಿತ್ಯಾನಂದನ ದಾರಿ ತುಳಿತಾನ ಹಾಸನದ ಪೆನ್ ಡ್ರೈವ್ ವೀರ. ಇದು ಬಿಡದಿ ನಿತ್ಯಾನಂದನ ಮಹಾ ಕೈಲಾಸ. ದೇಶ ತೊರೆದು ಅದೆಲ್ಲೋ ಒಂದು ದ್ವೀಪವನ್ನ ಖರೀದಿ ಮಾಡಿ ಆ ದ್ವೀಪಕ್ಕೆ ಮಹಾ ಕೈಲಾಸ ಅಂತ ಹೆಸರಿಟ್ಟು ಅದನ್ನೇ ಪ್ರತ್ಯೇಕ ದೇಶ ಅಂತ ಕರೆದು ಅಲ್ಲೇ ದರ್ಬಾರ್ ನಡೆಸ್ತಾ ಇದ್ದಾನೆ ನಿತ್ಯಾನಂದ ಸ್ವಾಮಿ. ಭಾರತದಲ್ಲಿ ನಾನಾ ಕೇಸ್ಗಳನ್ನ ಎದುರಿಸಿ ಒಂದು ದಿನ ಯಾರಿಗೂ ಗೊತ್ತೇ ಆಗದ ಹಾಗೆ ಸೇಮ್ ಟು ಸೇಮ್ ಪ್ರಜ್ವಲ್ ರೇವಣ್ಣ ರೀತಿಯಲ್ಲೇ ವಿದೇಶಕ್ಕೆ ಹಾರಿದ ಭೂಪ ನಿತ್ಯಾನಂದ ಸ್ವಾಮಿ. ಅವತ್ತು ಹೋಗಿದ್ದಂತಹ ನಿತ್ಯಾನಂದ ಇವತ್ತಿನವರೆಗೆ ಭಾರತಕ್ಕೆ ಕಾಲಿಟ್ಟಿಲ್ಲ. ಪೆನ್ ಡ್ರೈವ್ ಪ್ರಕರಣದ ಸುಳಿಯಲ್ಲಿ ಸಿಕ್ಕಾಕೊಂಡಿರುವಂತಹ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಕೂಡ ನಿತ್ಯಾನಂದನ ದಾರಿಯನ್ನೇ ತುಳಿತಾರಾ? ಈ ಪ್ರಶ್ನೆಗೆದ್ದು ಕೂರುವುದಕ್ಕೆ ಕಾರಣ ಅಜ್ಞಾತವಾಸಿ ಪ್ರಜ್ವಲ್ ರೇವಣ್ಣ ನಿಗೂಢ ನಡೆ. ಇಪ್ಪತ್ತು ದಿನಗಳಿಂದ ಅಜ್ಞಾತವಾಸದಲ್ಲಿ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ಬಗ್ಗೆ ಸುಳಿವೇ ಇಲ್ಲ ಅಂತಿದ್ದಾರೆ ಕುಮಾರಸ್ವಾಮಿ. ಇಲ್ಲಿದ್ದಾಗಲೇ ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲಪ್ಪ. ಅವ್ರು ಇಲ್ಲಿದ್ದಾಗಲೇ MP ಇದ್ದಾಗಲೇ ನಮ್ಮ ಪಕ್ಷ ಚಟುವಟಿಕೆಯಲ್ಲಿದ್ದಾಗಲೇ ನನ್ನ ಜೊತೆನಲ್ಲೇನು ಸಂಪರ್ಕದಲ್ಲಿ ಇಲ್ಲ. ಈಗ ವಿದೇಶಕ್ಕೆ ಹೋಗಿ ನನ್ನ ಜೊತೆ ಸಂಪರ್ಕಕ್ಕೆ ಬರ್ತಾರಾ? ಇಲ್ಲಿ ಕರ್ನಾಟಕದಲ್ಲಿದ್ದಾಗಲೇ ಇವೆಲ್ಲ ಯಾವುದೋ ಏನೋ ವಿಷಯಗಳು ಏನೋ ಬಂದಿದ್ದಾವಲ್ಲ. ಈಗ ಇದು ಬರೋದಕ್ಕಿಂತ ಮುಂಚೆನೇ ನನಗೆ ಎಂದೂ ಸಿಗ್ತಿರಲಿಲ್ಲ. ಇನ್ನು ಅಲ್ಲಿ ನಾನು ಹುಡ್ಕೊಂಡು ಹೋಗಲ್ಲ, ಇಲ್ಲೇ ಸಿಗದೆ ಇದ್ದ ನನಗೆ. ಪ್ರಜ್ವಲ್ ರೇವಣ್ಣ ಇಲ್ಲಿದ್ದಾಗ್ಲೇನೆ ಕುಮಾರಸ್ವಾಮಿ ಅವರ ಜೊತೆ ಸಂಪರ್ಕದಲ್ಲಿ ಇರಲಿಲ್ವಂತೆ. ಇನ್ನು ವಿದೇಶದಲ್ಲಿರುವಾಗ ಸಂಪರ್ಕಕ್ಕೆ ಸಿಗೋದು ಹೇಗೆ ಸಾಧ್ಯ? ಹಾಗಂತ ಪ್ರಶ್ನೆ ಕೇಳಿದ ಮಾಧ್ಯಮಗಳನ್ನೇ ಪ್ರಶ್ನಿಸ್ತಾ ಇದ್ದಾರೆ ದಳಪತಿ HD ಕುಮಾರಸ್ವಾಮಿ ಅವರ ಮಾತು ಹಾಗಿರಲಿ ವೀಕ್ಷಕರೇ. ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ? ಮಗ ಎಲ್ಲಿದ್ದಾನೆ ಅನ್ನೋದು ಅಪ್ಪ ರೇವಣ್ಣನವರಿಗೂ ಗೊತ್ತಿಲ್ಲ. ಪ್ರಜ್ವಲ್ ಏನಾದರೂ ನಿಮಗೆ ಸಂಪರ್ಕಕ್ಕೆ ಸಿಕ್ಕಿದ್ರ? ಯಾವಾಗ? ನನಗೆ ಗೊತ್ತಿಲ್ಲ ಸರ್. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ? ಯಾವ ದೇಶದಲ್ಲಿದ್ದಾರೆ? ಜರ್ಮನಿಯಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ವಾಪಸ್ ಬರೋದು ಯಾವಾಗ? ಇವತ್ತು ಬರ್ತಾರೆ, ನಾಳೆ ಬರ್ತಾರೆ. ಈ ಎಲ್ಲಾ ಊಹಾಪೋಹಗಳ ಮಧ್ಯೆ 5 ಬಾರಿ ಬುಕ್ ಆಗಿದ್ದಂತಹ ರಿಟರ್ನ್ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಆಗಿದೆ. ಮೇ 15 ಅಂತಂದ್ರೆ ಬುಧವಾರ ರಾತ್ರಿ ಬಂದೇ ಬರ್ತಾರೆ ಅನ್ನೋ ಸುಳಿವಿನ ಮೇಲೆ SIT ಅಧಿಕಾರಿಗಳು ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ರಾತ್ರಿ ಇಡೀ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾದಿದ್ದೇ ಬಂತು. ಪ್ರಜ್ವಲ್ ಪತ್ತೆನೇ ಇಲ್ಲ. ಈ ಪೆನ್ ಡ್ರೈವ್ ವೀರ ಎಲ್ಲಿದ್ದಾನೆ ಅನ್ನೋದು ಮನೆಯವ್ರಿಗೂ ಗೊತ್ತಿಲ್ಲ. JDS ನಾಯಕರಿಗಂತೂ ಬಿಡಿ ಸುಳಿವೇ ಇಲ್ಲ. ಅವರ ವಿಚಾರ ನನಗಿರ್ಬೋದು, ಅವರ ಕುಟುಂಬ ವರ್ಗದವರಿಗಿರ್ಬೋದು, ಯಾರಿಗೂ ಕೂಡ ನಾ ಎಲ್ಲಿದ್ದೇನೆ, ಅವ್ರು ಎಲ್ಲಿದ್ದಾರೆ ಯಾರಿಗೂ ತಿಳಿದೇ ಇರ್ತಕ್ಕಂಥ ವಿಚಾರ ಇದು. ಯಾರಿಗೂ ಕೂಡ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ. ಅದಕ್ಕೆ 196 ದೇಶಗಳಿಗೆ ಬ್ಲೂ ಕಾರ್ಡನ್ನು ರಾಜ್ಯ ಸರ್ಕಾರ ಓಡಿಸಿದ್ದೇವೆ ಅಂತ ಹೇಳಿದ್ದಾರೆ. ನಿಮ್ಮ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನೋಡಿದ್ದೇವೆ. ಆ ಮೂಲಕ ಸಿಗ್ಬೋದೇ ಹೊರತು ನಮಗೆ ಯಾರಿಗೂ ಕೂಡ ಹೋದ ಘಟನೆ ನಡೆದ ದಿನಗಳಿಂದಲೂ ಕೂಡ ನಮಗೆ ಸಂಬಂಧ ಕುಟುಂಬದವ್ರಿಗೂ ಜೊತೆನೂ ಇಲ್ಲ, ನಮ್ಮ ರಾಜಕಾರಣಿಗಳ ಜೊತೆನೂ ಇಲ್ಲ. ಮನೆಯವರೇ ಗೊತ್ತಿಲ್ಲ ಅಂದ ಮೇಲೆ ಹೊರಗಿನವರಿಗೆ ಗೊತ್ತಿರೋದಕ್ಕೆ ಹೇಗೆ ಸಾಧ್ಯ? ಹಾಗಾದ್ರೆ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಬರೋದೇ ಇಲ್ವಾ? ಫಾರಿನ್ನಲ್ಲಿ ಭೂಗತವಾಗಿರುವಂತಹ ಪ್ರಜ್ವಲ್ಗೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅಸ್ತ್ರವಾಗಿರೋದು ಹೇಗೆ? ಅಷ್ಟಕ್ಕೂ ಏನಿದು ರಾಜತಾಂತ್ರಿಕ ಪಾಸ್ಪೋರ್ಟ್? ಇದು ಕೈಯಲ್ಲಿದ್ದರೆ ಎಷ್ಟು ದಿನ ಬೇಕಾದರೂ ಒಬ್ಬ ವ್ಯಕ್ತಿ ವಿದೇಶದಲ್ಲಿ ಇರಬಹುದಾ?
ಈ ಪ್ರಶ್ನೆಗೆ ಡೀಟೇಲ್ ಆಗಿ ಉತ್ತರ ಕೊಡ್ತೀವಿ ವೀಕ್ಷಕರೇ. ಆದರೆ ಅದಕ್ಕೂ ಫಾರಿನ್ಗೆ ಎಸ್ಕೇಪ್ ಆಗೋದಕ್ಕೂ ಮುಂಚೆ ಅಂದರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಹೇಳಿದ್ದಂಥ ಅದೊಂದು ಮಾತನ್ನು ನೀವು ಕೇಳಿಸ್ಕೋಬೇಕು. ನಾನು 5 ವರ್ಷದಲ್ಲಿ ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ದೆ. ಯಾಕಂದ್ರೆ ಒಬ್ಬ ಹುಡುಗ ಎಡವಿ ಹೊಡಿತಾನೆ, ನಡೆಯುವಂಥ ಸಂದರ್ಭದಲ್ಲಿ ಎಡವೋದು ಸಹಜ. ಇವತ್ತು ಎಡವಿರ್ಬೋದು ಸಣ್ಣ ಪುಟ್ಟ ವಿಚಾರಗಳು. ಎಡದಂಥ ಸಂದರ್ಭದಲ್ಲಿ ನನ್ನ ಎಡವಿದ್ರೆ ನಿಮ್ಮಂಥ ತಂದೆ ತಾಯಂದಿರಿಗೆ ನಾನು ಮನವಿ ಮಾಡಿ ಇಷ್ಟೇ ಕೇಳೋದು, ನಾನು ಎಡವಿದ್ರೆ ದಯವಿಟ್ಟು ಅದನ್ನ ಬೆಂತಟ್ಟಿ ನೀವು ಇಲ್ಲಪ್ಪ ತಪ್ಪು ಮಾಡಿದ್ಯಾ ಅಂತ ಒಂದು ಸಂದೇಶನ ಕೊಟ್ಟು ನೀವು ತಿದ್ದುಕೋ ಅನ್ನೋ ಒಂದು ಸಂದೇಶನ ಕೊಟ್ಟರೆ ಸಂಪೂರ್ಣವಾಗಿ ಅದನ್ನ ಜವಾಬ್ದಾರಿ ತಗೊಂಡು ತಿದ್ಕೊಳ್ಳೋಂಥ ಕೆಲಸನ ಮಾಡಿ. ಇದು ಲೋಕಸಭಾ ಚುನಾವಣಾ ಸಮಯದಲ್ಲಿ ಸಕಲೇಶ್ಪುರದಲ್ಲಿ ನಡೆದಂತಹ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ಸಮನ್ವಯ ಸಭೆಯಲ್ಲಿ ಪ್ರಜ್ವಲ್ ರೇವಣ್ಣ ಆಡಿದ್ದಂಥ ಮಾತು. ಹುಡುಗ ಅಂತೆ, ನಡೆಯುವಾಗ ಎಡವೋದು ಸಹಜ ಅಂತೆ, ಹಾಗೇನಾದರೂ ಎಡವಿದ್ರೆ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ರು. ಒಮ್ಮೆ ಸಕಲೇಶ್ಪುರದಲ್ಲಿ, ಇನ್ನೊಮ್ಮೆ ಹೊಳೆ ನರಸೀಪುರ. ಒಬ್ಬ ಹೋರಾಡೋ ಹುಡುಗ ಎಡವೋದು ಸಹಜ, ನಡೆಯೋ ಹುಡುಗರೇ ಸಹಜ ಎಡವೋದು. ಯಾರು ಕೂಡ ಮಲಗಿರೋರು ಎಡುತ್ತಾರ. ಹಾಗಾಗಿ ಅಂತ ನಡೆಯುವಂತ ಸಂದರ್ಭದಲ್ಲಿ ಅಂತ ಒಂದು ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳು ನನಗೆ ಗೊತ್ತಿಲ್ಲ ನಾವು ಮಾಡಿದ್ರೆ ಇವತ್ತು ನನ್ನ ತಂದೆ ತಾಯಿ ಕುಳಿತಿದ್ದೀರಾ. ಹೊಳೆ ನರಸೀಪುರ ತಾಲೂಕಿನ ಬಹಳಷ್ಟು ಜನ ನನ್ನ ಚಿಕ್ಕ ವಯಸ್ಸಲ್ಲಿದ್ದಂತ ಸಂದರ್ಭದಲ್ಲಿ ಎತ್ತಿ ಕುಣಿಸಾಡಿರುವಂತವ್ರು ಬಹಳಷ್ಟು ಜನ ತಂದೆ ತಾಯಿಂದಿದ್ದೀರಾ. ನಿಮ್ಮ ಹತ್ರ ಎಲ್ಲರ ಹತ್ರನು ಕ್ಷಮಾಪಣೆ ಕೇಳ್ತಾ ದಯವಿಟ್ಟು ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಪ್ರಜ್ವಲ್ ರೇವಣ್ಣ ಆಡಿದ್ದಂಥ ಈ ಮಾತಿಗೂ ಈಗ ಆಗ್ತಿರುವಂಥ ಬೆಳವಣಿಗೆಗೂ ಒಂದಕ್ಕೊಂದು ತಾಳೆ ಆಗ್ತಾ ಇದೆ. ಹಾಗಾದ್ರೆ ನಾನು ಎಡವಿದ್ದೇನೆ ಅನ್ನೋದು ಗೊತ್ತಿದ್ರಿಂದಲೇನಾ ಚುನಾವಣಾ ಪ್ರಚಾರದಲ್ಲಿ ಪ್ರಜ್ವಲ್ ರೇವಣ್ಣ ಆ ಮಾತು ಹೇಳಿದ್ದು ಗೊತ್ತಿಲ್ಲ. ಆದರೆ ದಾಖಲಾಗಿರೋ ಕೇಸ್ಗಳು, ಸಂತ್ರಸ್ತೆಯರ ಹೇಳಿಕೆಗಳು, ಸಾಂದರ್ಭಿಕ ಸಾಕ್ಷ್ಯಗಳು ಎಲ್ಲ ಕೂಡ ಪ್ರಜ್ವಲ್ ರೇವಣ್ಣ ವಿರುದ್ಧವೇ ಇವೆ. ಹಾಸನ ಸಂಸದರ ಮೇಲೆ ಬುಕ್ ಆಗಿರೋದು ಸಾಮಾನ್ಯ ಕೇಸ್ಗಳಲ್ಲ, 3 ಅತ್ಯಾಚಾರದ ಪ್ರಕರಣಗಳು. ಸಂತ್ರಸ್ತೆಯರು ನೇರವಾಗಿ ಮ್ಯಾಜಿಸ್ಟ್ರೇಟ್ ಮುಂದೆನೆ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಹೀಗಾಗಿ ಕಾನೂನು ಉರುಳಿನಿಂದ ಪ್ರಜ್ವಲ್ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಲಾಗ್ತದೆ. ಅಪ್ಪ ಅರೆಸ್ಟ್ ಆದ್ರೂ ವಾಪಸ್ ಬಾರದ ಮಗ, ಅಪ್ಪ ಜೈಲು ಸೇರಿದ್ರು ಮರಳಿ ಬಾರದ ಮಗ, ಬಾ ಅಂದ್ರೂ ಬರ್ತಿಲ್ವಾ ಅಜ್ಞಾತವಾಸಿ ಪ್ರಜ್ವಲ್. ಮಾಜಿ ಸಚಿವ ಎಚ್ ಡಿ ರೇವಣ್ಣನವರು ಅರೆಸ್ಟ್ ಆಗೋದಕ್ಕೆ ಕಾರಣ ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ ಕೇಸ್. ಪ್ರಜ್ವಲ್ ಇಂಥ ಒಂದು ಎಡವಟ್ಟು ಮಾಡದೇ ಇದ್ದಿದ್ರೆ ರೇವಣ್ಣ ಅರೆಸ್ಟ್ ಆಗ್ತಾನೂ ಇರಲಿಲ್ಲ, ಪರಪ್ಪನ ಅಗ್ರಹಾರದ ಜೈಲು ಸೇರ್ತಾನೂ ಇರಲಿಲ್ಲ. ಮಗನನ್ನ ಬಚಾವ್ ಮಾಡೋದಕ್ಕೆ ಹೋಗಿ ಸಂತ್ರಸ್ತೆಯೊಬ್ಬರನ್ನ ಕಿಡ್ನಾಪ್ ಮಾಡಿದ ಪ್ರಕರಣದಲ್ಲಿ ಜೈಲು ಸೇರಿದ್ದ ರೇವಣ್ಣ ಈಗ ಜಾಮೀನಿನ ಮೇಲೆ ಹೊರಬಂದಿದ್ದಾರೆ. ಜೈಲಲ್ಲೂ ಹೋಗಿ 6 ದಿವಸ ಜೈಲಲ್ಲೂ ಬಂದಿದ್ದೀನಿ. ನನಗೆ ನನ್ನ ಜೀವನದಲ್ಲಿ ಇದು ಫಸ್ಟ್ ಟೈಮು. ಅಚ್ಚರಿ ಸಂಗತಿ ಏನು ಅಂದರೆ, ಜನ್ಮ ಕೊಟ್ಟ ತಂದೆ ಜೈಲು ಸೇರಿದ್ರೂ ಕೂಡ ಮಗ ವಾಪಸ್ ಬಂದಿಲ್ಲ. ತನ್ನ ಕಾರಣಕ್ಕೆ ಅಪ್ಪ ಪರಪ್ಪನ ಅಗ್ರಹಾರಕ್ಕೆ ಹೋಗುವ ಹಾಗಾದರೂ ಕೂಡ ಮರಳಿ ಬಾರದ ಮಗ ಈ ಪ್ರಜ್ವಲ್ ರೇವಣ್ಣ. ಪರಿಸ್ಥಿತಿ ಇಷ್ಟೊಂದು ವಿಕೋಪಕ್ಕೆ ಹೋಗಿದ್ರು ಕೂಡ ಪ್ರಜ್ವಲ್ ರೇವಣ್ಣನನ್ನ ವಾಪಸ್ ಕರೆಸೋ ಪ್ರಯತ್ನವನ್ನು ಅವರು ಕುಟುಂಬಸ್ಥರು ಮಾಡ್ತಿಲ್ವಾ? ಅಥವಾ ವಾಪಸ್ ಬಾ ಕಾನೂನಿಗೆ ಶರಣಾಗುವಂತ ಹೇಳಿದ್ರು ಕೂಡ ಪ್ರಜ್ವಲ್ ವಿದೇಶದಿಂದ ವಾಪಸ್ ಬರ್ತಾ ಇಲ್ವಾ? ಗೊತ್ತಿಲ್ಲ. ಆದರೆ ಕುಮಾರಸ್ವಾಮಿ ಅವರು 2 ದಿನಗಳ ಹಿಂದೆ ಹೇಳಿದ್ದಂಥ ಅದೊಂದು ಮಾತು ಪ್ರಜ್ವಲ್ ರೇವಣ್ಣ ಯಾರ ಮಾತನ್ನು ಕೇಳ್ತಿಲ್ಲ ಅನ್ನುವಂಥ ಸುಳಿವನ್ನು ಕೊಡ್ತಾ ಇದೆ. ಅಷ್ಟಕ್ಕೂ ದಳಪತಿ ಎಚ್ಡಿಕೆ ಹೇಳಿದ್ದೇನು? ಪ್ರತಿ ಕುಟುಂಬದಲ್ಲಿ ತಂದೆ ತಾಯಂದಿರು ಅವ್ರ ಮಕ್ಕಳು ಒಳ್ಳೆ ದಾರಿಯಲ್ಲಿ ಹೋಗಬೇಕು ಅಂತ ಆಸೆ ಪಡ್ತಾರೆ. ಆದರೆ ಇವತ್ತಿನ ಸಮಾಜದಲ್ಲಿ ಯಾವ್ಯಾವ ರೀತಿ ಘಟನೆಗಳು ನಡೀತಿದೆ ಪ್ರತಿನಿತ್ಯ ನಿಮ್ಮ ಟಿ ವಿಗಳಲ್ಲೇ ಬರ್ತಾ ಇರ್ತದೆ. ಯಾವ ಕುಟುಂಬದ ಪರಿಸ್ಥಿತಿಗಳು ಏನೇನು ಆಗ್ತವೆ ಅಂತ. ಅದಕ್ಕೆ ನೀವು ಕೇಳ್ಬೋದು, ನಿಮ್ಮ ಅಣ್ಣನ ಮಗನೇ ಅಲ್ವಾ ಅಂತ ಇರ್ಬೋದು. ಅವನು ನನ್ನ ಕೇಳೋಯ್ತಾನ? ಅವನು ಬೆಳೆದಿರೋ ಹುಡುಗ. ಕುಮಾರಸ್ವಾಮಿ ಅವರ ಇದೇ ಮಾತು ಕುತೂಹಲಕ್ಕೆ ಕಾರಣವಾಗಿರೋದು. ಅಪ್ಪ ಅರೆಸ್ಟ್ ಆದಾಗಲೇ ಬಾರದ ಮಗ ಈಗ SIT ಅಧಿಕಾರಿಗಳು ವಿಚಾರಣೆ ಕರೆದ್ರೆ ಕೂಡಲೇ ಬಂದುಬಿಡ್ತಾನ? ಪ್ರಜ್ವಲ್ ವಿರುದ್ಧ ಹೊರಡಿಸಿದ್ದಂಥ ಲುಕ್ಔಟ್ ನೋಟಿಸ್, ಬ್ಲೂ ಕಾರ್ನರ್ ನೋಟಿಸ್ ಅಸ್ತ್ರಗಳೆಲ್ಲ ಈಗಾಗಲೇ ಟುಸ್ ಆಗಿವೆ. ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಿದ್ರು ಕೂಡ ಪ್ರಜ್ವಲ್ ವಾಪಸ್ ಬಂದೇ ಬರ್ತಾನೆ ಅನ್ನೋದಕ್ಕೆ ಯಾವ ಗ್ಯಾರಂಟಿನೂ ಇಲ್ದ ಹಾಗಾಗಿದೆ. ಎಲ್ಲಿವರೆಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಂದರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಕೈಯಲ್ಲಿರುತ್ತೋ ಅಲ್ಲಿವರೆಗೆ ವಿದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಸೇಫ್. ಅಷ್ಟಕ್ಕೂ ಈ ರಾಜತಾಂತ್ರಿಕ ಪಾಸ್ಪೋರ್ಟ್ ಅಂದರೆ ಏನು? ಅದಕ್ಕಿರುವಂಥ ಪವರ್ ಎಂಥದ್ದು? ಅದನ್ನೇ ತೋರಿಸ್ತೀವಿ ನೋಡಿ. ಇದು ಸಂಸತ್ ಸದಸ್ಯರಿಗೆ ಭಾರತ ಸರ್ಕಾರದಿಂದ ಸಿಗುವ ಸವಲತ್ತು. ಇದನ್ನು ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರಿಗೆ ವಿದೇಶಾಂಗ ಇಲಾಖೆಯಿಂದ ನೀಡಲಾಗುತ್ತೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಮೂಲಕ ಸಂಸದರು ಸುಮಾರು 24 ರಾಷ್ಟ್ರಗಳಿಗೆ ವೀಸಾ ಇಲ್ಲದೆ ಪ್ರಯಾಣಿಸಬಹುದು, ವಿದೇಶದಲ್ಲಿ ಉಳಿಯಬಹುದು.
2019ರಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಮೊದಲ ಬಾರಿ ಸಂಸದರಾಗಿದ್ದ ಪ್ರಜ್ವಲ್ ರೇವಣ್ಣ ಬಳಿ ಈ ರಾಜತಾಂತ್ರಿಕ ಪಾಸ್ಪೋರ್ಟ್ ಇದೆ. ಅದೇ ಪಾಸ್ಪೋರ್ಟ್ ಈಗ ವಿದೇಶದಲ್ಲಿ ತಲೆಮರೆಸಿಕೊಳ್ಳೋದಕ್ಕೆ ಪ್ರಜ್ವಲ್ ರೇವಣ್ಣಗೆ ಅಸ್ತ್ರವಾಗ್ಬಿಟ್ಟಿದೆ. ಇದೇ ಕಾರಣಕ್ಕೆ ಪ್ರಜ್ವಲ್ ಬಳಿ ಇರುವ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿ ಅಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರ್ತಾ ಇದೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಇರೋದ್ರಿಂದಲೇ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಸೇಫ್ ಆಗಿ ಕೂತಿದ್ದಾರೆ. ಆ ಪವರ್ಫುಲ್ ಪಾಸ್ಪೋರ್ಟ್ ಇರೋವರೆಗೆ ಪ್ರಜ್ವಲ್ ಫಾರಿನ್ ನಲ್ಲೇ ಸೇಫ್. ಆದ್ರೆ ಇಲ್ಲಿ ಮತ್ತೊಂದು ಟ್ವಿಸ್ಟ್ ಇದೆ. ಅದೇನು ಅಂದ್ರೆ ಸಂಸದರಿಗೆ ನೀಡಲಾಗುವ ರಾಜತಾಂತ್ರಿಕ ಪಾಸ್ಪೋರ್ಟ್ನ ಅವಧಿ ಅವರ ಸಂಸತ್ ಸದಸ್ಯತ್ವ ಮುಗಿದ ಮುಂದಿನ 6 ತಿಂಗಳವರೆಗೆ ಇರುತ್ತೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣನ ಸಂಸತ್ ಸದಸ್ಯದ ಅವಧಿ ಇದೇ ತಿಂಗಳು ಕೊನೆಗೊಳ್ಳಲಿದೆ. ಇಲ್ಲಿಂದ 6 ತಿಂಗಳು ಅಂದ್ರೆ ಮುಂದಿನ ನವೆಂಬರ್ವರೆಗೆ ಮಾತ್ರ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ಗೆ ವ್ಯಾಲಿಡಿಟಿ. ಆ ನಂತರ ಅದು ಇನ್ವ್ಯಾಲಿಡ್ ಆಗೋದ್ರಿಂದ ರಾಜತಾಂತ್ರಿಕ ಪಾಸ್ಪೋರ್ಟ್ ಅಡಿ ವಿದೇಶಕ್ಕೆ ಪ್ರಯಾಣಿಸೋ ಹಾಗಿಲ್ಲ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಜಗತ್ತಿನ ಯಾವುದೇ ದೇಶದಲ್ಲಿದ್ದರೂ ನವೆಂಬರ್ ತಿಂಗಳ ಒಳಗೆ ಭಾರತಕ್ಕೆ ವಾಪಸ್ ಬರಲೇಬೇಕು. ಹಾಗಾದ್ರೆ ವಾಪಸ್ ಬಾರದ ಹೊರತು ಪ್ರಜ್ವಲ್ ರೇವಣ್ಣನ ಮುಂದೆ ಬೇರೆ ದಾರಿಯೇ ಇಲ್ವಾ? ಕಾನೂನಿನ ಕುಣಿಕೆಯಲ್ಲಿ ತಪ್ಪಿಸಿಕೊಳ್ಳೋದಕ್ಕೆ ಪ್ರಜ್ವಲ್ ರೇವಣ್ಣ ಬೇರೆಯದ್ದೇ ಪ್ಲಾನ್ ಮಾಡಿದ್ದಾರಾ? ಲುಕೌಟ್ ನೋಟಿಸ್, ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾದರೂ ಕೂಡ ಪ್ರಜ್ವಲ್ ಕ್ಯಾರೆ ಅಂತಿಲ್ಲ ಅಂತಂದ್ರೆ ಇದರ ಹಿಂದಿರುವಂತಹ ಆ ಧೈರ್ಯ ಯಾವುದು? ಈ ಪ್ರಶ್ನೆಗೆ ಸಿಗ್ತಾ ಇರುವಂತಹ ಉತ್ತರ ಮತ್ತಷ್ಟು ರೋಚಕ. ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಸೇಫ್ ಆಗಿ ಇರುವಂತೆ ಮಾಡಿರೋದು ಅವರ ಕೈಯಲ್ಲಿರೋ ರಾಜತಾಂತ್ರಿಕ ಪಾಸ್ಪೋರ್ಟ್ ವ್ಯಾಲಿಡಿಟಿ ಮುಗಿದ್ರೂ ಪ್ರಜ್ವಲ್ ರೇವಣ್ಣ ವಾಪಸ್ ಬಂದೇ ಬರ್ತಾರೆ ಅನ್ನೋದಕ್ಕೆ ಯಾವ ಗ್ಯಾರಂಟಿಯೂ ಇಲ್ಲ. ಯಾಕಂದ್ರೆ ಫಾರಿನ್ನಲ್ಲೇ ಇರಲು ಪ್ರಜ್ವಲ್ ರೇವಣ್ಣ ಮುಂದೆ ಮತ್ತೆರಡು ಅಸ್ತ್ರಗಳಿದ್ದಾವೆ. ಅದೇ ಅಸೈಲಂ ಅಸ್ತ್ರ ಮತ್ತು ನಿತ್ಯಾನಂದನ ದಾರಿ. ಅಷ್ಟಕ್ಕೂ ಏನಿದರ ಗುಟ್ಟು? ಆ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ತೋರಿಸ್ತೀವಿ ನೋಡಿ. 20 ದಿನಗಳಿಂದ ತಲೆಮರೆಸಿಕೊಂಡಿದ್ದಾನೆ ಪೆನ್ ಡ್ರೈವ್ ವೀರ. 20 ದಿನ ಕಳೆದರೂ ಪ್ರಜ್ವಲ್ ರೇವಣ್ಣ ಪತ್ತೆಯೇ ಇಲ್ಲ. ಹಾಸನ ಹಮ್ಮಿರ ಭಾರತಕ್ಕೆ ವಾಪಸ್ ಬರೋದೇ ಇಲ್ಲ. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿದ್ದು ಏಪ್ರಿಲ್ 26ರ ಮಧ್ಯರಾತ್ರಿ. ಏಪ್ರಿಲ್ 26ಕ್ಕೆ ಹೊಳೆನರಸೀಪುರದಲ್ಲಿ ಪ್ರಜ್ವಲ್ ಮತದಾನ ಮಾಡೋ ಹೊತ್ತಿಗೆ ಪೆನ್ ಡ್ರೈವ್ ವಿಡಿಯೋಗಳು ವೈರಲ್ ಆಗಿಬಿಟ್ಟಿದ್ವು. ಇನ್ನೇನು ಕೇಸ್ ದಾಖಲಾಗುತ್ತೆ, ಕಂಟಕ ಕಟ್ಟಿಟ್ಟ ಬುತ್ತಿ ಎನ್ನುವಂತಹ ಸುಳಿವು ಸಿಗ್ತಾ ಇದ್ದ ಹಾಗೆಯೇ ರಾತ್ರೋರಾತ್ರಿ ಹೊಳೆನರಸೀಪುರದಿಂದ ಬೆಂಗಳೂರಿಗೆ ಬಂದಂತಹ ಪ್ರಜ್ವಲ್ ರೇವಣ್ಣ ಸೀದಾ ವಿದೇಶಕ್ಕೆ ಎಸ್ಕೇಪ್ ಆಗಿಬಿಟ್ಟಿದ್ರು. ಇದು ಮೊದಲೇ ಪ್ಲಾನ್ ಆಗಿತ್ತೋ ಏನೋ ಗೊತ್ತಿಲ್ಲ. ಆದರೆ SIT ರಚನೆಯಾಗೋ ಹೊತ್ತಿಗೆ ಪ್ರಜ್ವಲ್ ರೇವಣ್ಣ ದೇಶದಲ್ಲೇ ಇರಲಿಲ್ಲ. ಈಗ 20 ದಿನಗಳು ಕಳೆದರೂ ಕೂಡ ಪ್ರಜ್ವಲ್ ರೇವಣ್ಣ ವಾಪಸ್ ಬಂದಿಲ್ಲ. SIT ಕಾಯ್ತಾನೆ ಇದೆ. SIT ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣ ಚಳ್ಳೆ ಹಣ್ಣನ್ನು ತಿನ್ನಿಸ್ತಾನೆ ಇದ್ದಾರೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಬಲದಿಂದ ವಿದೇಶಕ್ಕೆ ಹಾರಿರುವಂತಹ ಪ್ರಜ್ವಲ್ ರೇವಣ್ಣನ ಕೈಯಲ್ಲಿ ಆ ಪಾಸ್ಪೋರ್ಟ್ ಇರೋವರೆಗೆ ಅಲ್ಲಿ ಸೇಫ್. ಅಂದ್ರೆ ಸಂಸತ್ ಸದಸ್ಯ ಅನ್ನೋ ಕಾರಣಕ್ಕೆ ನೀಡಲಾಗಿರುವಂತಹ ಆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅವಧಿ ನವೆಂಬರ್ ತಿಂಗಳಲ್ಲಿ ಅಂತ್ಯಗೊಳ್ಳುತ್ತೆ. ಆ ನಂತರವಾದರೂ ವಾಪಸ್ ಬರಲೇಬೇಕು, ಬೇರೆ ದಾರಿ ಇಲ್ಲ ಅಂದ್ಕೊಂಡಿದ್ರೆ ನಿಮ್ಮ ಊಹೆ ತಪ್ಪು. ಯಾಕೆಂದ್ರೆ ರಂಗೋಲಿ ಕೆಳಗೆ ತೂರುವಂತಹ ಅಸ್ತ್ರವೊಂದು ಪ್ರಜ್ವಲ್ ರೇವಣ್ಣ ಮುಂದೆ ಇದೆ. ಅದೇ ಅಸೈಲಂ ಅಸ್ತ್ರ. ಅಸೈಲಂ ಅಸ್ತ್ರದ ಮೊರೆ ಹೋಗ್ತಾರಾ ಪ್ರಜ್ವಲ್ ರೇವಣ್ಣ? ಅಸೈಲಂ ಅಸ್ತ್ರ ಇದು ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಉಳಿಯೋದಕ್ಕೆ ಸಹಾಯ ಮಾಡುತ್ತಾ? ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ಮೊದಲು ಅಸೈಲಂ ಅಂದ್ರೆ ಏನು ಅದನ್ನ ತಿಳ್ಕೋಬೇಕು. ಅಸೈಲಂ ಅಂದ್ರೇನು? ತನ್ನ ಸ್ವಂತ ಭೂಪ್ರದೇಶದಲ್ಲಿ ಸಾರ್ವಭೌಮ ರಾಷ್ಟ್ರವೊಂದು ಅನ್ಯ ದೇಶದವರಿಗೆ ನೀಡುವ ಆಶ್ರಯ. ಅನ್ಯ ದೇಶದ ಪ್ರಜೆ ತಾನು ಇರುವ ದೇಶದಲ್ಲಿ ಅಸೈಲಂಗೆ ಅರ್ಜಿ ಸಲ್ಲಿಸಬಹುದು. ಆ ದೇಶದ ಆಡಳಿತ ಇದನ್ನು ಒಪ್ಪಿಕೊಂಡ್ರೆ ಆ ವ್ಯಕ್ತಿಗೆ ಅಲ್ಲೇ ಇರುವ ಅವಕಾಶ ಇದೆ. ಆಗ ವೀಸಾ ಇಲ್ಲದೆ ಕೂಡ ತಾನು ವಿದೇಶದಲ್ಲೇ ಉಳಿಯೋದಕ್ಕೆ ಅವಕಾಶ ಕಲ್ಪಿಸುತ್ತೆ ಈ ಅಸೈಲಂ ಕಾನೂನು. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಬರೋದೇ ಇಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ರೆ ರಾಜತಾಂತ್ರಿಕ ಪಾಸ್ಪೋರ್ಟ್ನ ಅವಧಿ ಇರೋವರೆಗೆ ವಿದೇಶದಲ್ಲೇ ಇರಬಹುದು. ಆ ಪಾಸ್ಪೋರ್ಟ್ ಇನ್ವ್ಯಾಲಿಡ್ ಆಗೋದಕ್ಕೆ ಮುಂಚೆಯೇ ತಾನು ಈಗ ಇರುವಂತಹ ದೇಶದಲ್ಲಿ ಅಸೈಲಂಗೆ ಅರ್ಜಿಯನ್ನು ಸಲ್ಲಿಸಿ ಆ ಅರ್ಜಿಯನ್ನು ಆ ದೇಶ ಅಂಗೀಕರಿಸಿದ್ರೆ ಮತ್ತೆ ಪ್ರಜ್ವಲ್ ಸೇಫ್. ಇದರ ಹೊರತಾಗಿ ಬಿಡದಿ ನಿತ್ಯಾನಂದ ಸ್ವಾಮಿಯ ರೀತಿಯಲ್ಲಿ ವಿದೇಶದಲ್ಲಿ ಯಾವುದಾದರೂ ಒಂದು ದ್ವೀಪವನ್ನು ಖರೀದಿಸಿ ಅಲ್ಲೇ ಸೆಟ್ಲ್ ಆಗಬಹುದು. ಆ ದಾರಿಯನ್ನು ಪ್ರಜ್ವಲ್ ರೇವಣ್ಣ ತುಳಿತಾರ ಗೊತ್ತಿಲ್ಲ. ಅಂಥ ಆಪ್ಷನ್ ಕೂಡ ಪ್ರಜ್ವಲ್ ಮುಂದೆ ಇದ್ದೇ ಇದೆ. ಪ್ರಜ್ವಲ್ ರೇವಣ್ಣ ಲೋಕಸಭಾ ಚುನಾವಣೆಯಲ್ಲಿ ಹಾಸನ ಕ್ಷೇತ್ರದ NDA ಅಭ್ಯರ್ಥಿ, JDS BJP ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ಸ್ಪರ್ಧಿಸಿದ್ದಾರೆ. ಒಂದು ವೇಳೆ ಚುನಾವಣೆಯಲ್ಲಿ ಪ್ರಜ್ವಲ್ ಗೆದ್ರೆ ಆಗ್ಲಾದ್ರೂ ವಿದೇಶದಿಂದ ವಾಪಸ್ ಬರ್ತಾರಾ? 6 ತಿಂಗಳೊಳಗೆ ಬರಲೇಬೇಕು.
ಯಾಕೆ ಗೊತ್ತಾ? ಈ ಕುತೂಹಲದ ಪ್ರಶ್ನೆಗೆ ಇಂಟ್ರೆಸ್ಟಿಂಗ್ ಉತ್ತರ ಇಲ್ಲಿದೆ ನೋಡಿ. ರಾಜ್ಯ ರಾಜಕಾರಣದ ದೊಡ್ಡ ಮನೆಯ ಕುಡಿ ಪ್ರಜ್ವಲ್ ರೇವಣ್ಣ ಸತತ 2ನೇ ಬಾರಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ. 2019ರಲ್ಲಿ ಜೆಡಿಎಸ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದಿದ್ದಂತಹ ಪ್ರಜ್ವಲ್ ಈ ಬಾರಿ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಅಭ್ಯರ್ಥಿ. ಎದುರಲ್ಲಿರೋದು ಕಾಂಗ್ರೆಸ್ ಕಲಿ ಶ್ರೇಯಸ್ ಪಟೇಲ್. ಹಾಸನ ಲೋಕಸಭಾ ಕ್ಷೇತ್ರ ಹೇಳಿ ಕೇಳಿ ಜೆಡಿಎಸ್ ಭದ್ರಕೋಟೆ. ಆದರೆ ಭದ್ರಕೋಟೆಯಲ್ಲಿ ಬಿರುಕು ಮೂಡಿಸಿದೆ ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ ಪ್ರಕರಣ. ಮತದಾನಕ್ಕೂ ಮೊದಲೇ ಅಶ್ಲೀಲ ವಿಡಿಯೋಗಳು ವೈರಲ್ ಆಗಿದ್ದರಿಂದ ಅದು ಚುನಾವಣೆಯ ದಿಕ್ಕನ್ನೇ ಬದಲಿಸಿಬಿಟ್ಟಿವೆ ಅಂತ ಹೇಳಲಾಗ್ತಾ ಇದೆ. ಹಾಗೊಂದು ವೇಳೆ ಇದನ್ನು ಮೀರಿ ಪ್ರಜ್ವಲ್ ರೇವಣ್ಣ ಏನಾದರೂ ಗೆದ್ದು ಬಿಟ್ರೆ ವಿದೇಶದಿಂದ ವಾಪಸ್ ಬರಲೇಬೇಕು. ಕಾರಣ ಏನು ಗೊತ್ತಾ? ಲೋಕಸಭೆ ಅಥವಾ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದವರು ಗೆದ್ದ 6 ತಿಂಗಳೊಳಗೆ ಸಂಸತ್ ಅಥವಾ ವಿಧಾನಸಭೆಯಲ್ಲಿ ಸ್ಪೀಕರ್ ಅವರಿಂದ ಪ್ರಮಾಣ ವಚನ ಸ್ವೀಕರಿಸಲೇಬೇಕು. ಒಂದು ವೇಳೆ 6 ತಿಂಗಳೊಳಗೆ ಪ್ರಮಾಣ ವಚನ ಸ್ವೀಕರಿಸದೇ ಇದ್ದರೆ ಅವರ ಸಂಸತ್ ಸದಸ್ಯತ್ವ ಅಥವಾ ಶಾಸಕ ಸ್ಥಾನ ರದ್ದಾಗುತ್ತೆ. ಹೀಗಾಗಿ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಗೆದ್ದರೆ 6 ತಿಂಗಳ ಒಳಗೆ ಲೋಕಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಲೇಬೇಕಾಗುತ್ತೆ. ಒಂದು ವೇಳೆ ಸೋತ್ರೆ ಆಗ ಪ್ರಜ್ವಲ್ ಮತ್ತೆ ವಿದೇಶದಲ್ಲೇ ಕೂತು ಮತ್ತೊಂದಷ್ಟು ದಿನ ಆಟವಾಡಿಸಬಹುದು. ಒಟ್ಟಾರೆ ಪ್ರಜ್ವಲ್ಗೆ ಚೆಲ್ಲಾಟ, SIT ಅಧಿಕಾರಿಗಳಿಗೆ ಪ್ರಾಣ ಸಂಕಟ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಸುವರ್ಣ ಸ್ಪೆಷಲ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.